ನಾವು ಹಾಕುವ ಒಂದು ಮತ ದೇಶದ ಭದ್ರತೆಯನ್ನು ನಿರ್ಧರಿಸುತ್ತದೆ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ಮಹಿಳೆಯರಿಗೆ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳುವಂತೆ ಮಾಡಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ನಾರಿಶಕ್ತಿ ಬೆಂಬಲಿಸಬೇಕು ಎಂದು ಚುನಾವಣಾ ಪ್ರಭಾರಿ ಶ್ಯಾಮಲಾ ಕುಂದರ್ ಹೇಳಿದರು. ಅವರು ಏಪ್ರಿಲ್ 23ರಂದು ಕಾರ್ಕಳ ಮಂಜುನಾಥ ಪೈ ಸಭಾಂಗಣದಲ್ಲಿ ನಡೆದ ಮಹಿಳಾ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಮುಂದಿನ 4-5 ದಿನಗಳ ಅವಧಿಗೆ ನಮ್ಮ ಚಟುವಟಿಕೆಗೆ ಕೆಲವು ವೇಗಗಳನ್ನು ಕೊಡಬೇಕು ಅನ್ನುವ ಕಾರಣಕ್ಕೆ ಇವತ್ತಿನ ಈ ಸಮಾವೇಶ ನಡೀತಾ ಇದೆ. ನರೇಂದ್ರ ಮೋದಿಯವರ ಅಗತ್ಯತೆ, ನರೇಂದ್ರ ಮೋದಿಯವರ ಅನಿವಾರ್ಯತೆ, ಇವತ್ತು ಒಟ್ಟು ನಡೀತಾ ಇರುವಂಥ ವ್ಯವಸ್ಥೆಗಳು, ಈ ಎಲ್ಲ ಸಂಗತಿಯನ್ನು ಈಗಾಗಲೇ ಮಾತಾಡಿದಂಥ ಪ್ರಮುಖರು ನಮ್ಮ ನಡುವೆ ಉಲ್ಲೇಖ ಮಾಡಿದ್ದಾರೆ. ನಾವು ಕಳೆದ 10 ವರ್ಷಗಳಿಂದ ನರೇಂದ್ರ ಮೋದಿಯವರ ಆಡಳಿತವನ್ನು ಪ್ರತಿನಿತ್ಯ ನೋಡ್ತಾ ಇರುವಂಥವರು. ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದಂಥ ಒಂದು ಆಡಳಿತವನ್ನು 10 ವರ್ಷಗಳ ಅವಧಿಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಸಾಮಾನ್ಯ ಕಡುಬಡವನಿಂದ ಹಿಡಿದು ವಿಮಾನ ನಿಲ್ದಾಣ ಮಾಡುವ ತನಕ, ನಮ್ಮ ಮನೆಗೆ ಉಜ್ವಲ ಗ್ಯಾಸನ್ನು ನೀಡೋದರಿಂದ ಆರಂಭ ಆಗಿ ಚಂದ್ರಯಾನಕ್ಕೆ ಉಪಗ್ರಹವನ್ನು ಹಾರಿಸುವ ತನಕ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳಲ್ಲಿ ನರೇಂದ್ರ ಮೋದಿಯವರ ಕಾರ್ಯಚಟುವಟಿಕೆಗಳು ನಡೀತಾನೆ ಬಂದಿದೆ. ಕೆಲವು ದಿನಗಳ ಹಿಂದೆ, ಕೆಲವು ತಿಂಗಳುಗಳ ಹಿಂದೆ ನೀವು ಗಮನಿಸಿದಿರಿ, ಸಿದ್ದರಾಮಯ್ಯ ಮಾತೆತ್ತಿದ್ರೆ ನಾನು 5 kg ಅಕ್ಕಿಯನ್ನು ಕೊಟ್ಟಿದ್ದೇನೆ, 5 kg ಅಕ್ಕಿಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಕಳೆದ 10 ವರ್ಷಗಳಿಂದ ಹೇಳ್ತಾನೆ ಬರ್ತಾ ಇದ್ರು. ಆ 5 kg ಅಕ್ಕಿಯನ್ನು ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಕಳಿಸ್ತಾ ಇದೆ ಅನ್ನೋದನ್ನು ಅಪ್ಪಿತಪ್ಪಿಯೂ ಒಂದು ಬಾರಿಯೂ ಕೂಡ ಸಿದ್ದರಾಮಯ್ಯ ಹೇಳಲೇ ಇಲ್ಲ. ಈಗ ನಾವು ಅದನ್ನು ಹೇಳಿದ ನಂತರ ನಿಧಾನವಾಗಿ ಜನರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಗಿದೆ. ನಮ್ಮ ಊರಿನ ರೇಷನ್ ಅಂಗಡಿಗೆ 5 kg ಅಕ್ಕಿಯನ್ನು ಉಚಿತವಾಗಿ ಕಳೆದ ಹಲವು ವರ್ಷಗಳಿಂದ ಯಾರು ಕೊಡ್ತಾ ಇದ್ದಿದ್ದು ಅಂತ ಕೇಳಿದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ. ಸತ್ಯ ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಮಾಡ್ತಾ ಬಂದ್ರು. ಅದರಲ್ಲಿ ಒಂದು ಯಾವ ಕಾರಣಕ್ಕೋಸ್ಕರ ಅವರನ್ನ ಮತ್ತೆ ಗೆಲ್ಲಿಸಬೇಕು ಅನ್ನೋದನ್ನ ನಾವು ನಿರಂತರವಾಗಿ ಕೇಳ್ಕೊಂಡು ಬಂದಿದ್ದೇವೆ. ಏಪ್ರಿಲ್ 26ರಂದು ನಡೆಯುತ್ತಾ ಇರುವಂಥದ್ದು ಚುನಾವಣೆಯ ಹಬ್ಬ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ. ಒಂದು ದೊಡ್ಡ ಧರ್ಮಯುದ್ಧ ಅಂತ ಹೇಳಿ ನಾವು ಭಾಜಪದ ಕಾರ್ಯಕರ್ತರು ಹೇಳ್ತಾ ಇದ್ದೇವೆ. ಆ ಧರ್ಮಯುದ್ಧದಲ್ಲಿ ನಾವೆಲ್ಲ ಹೇಗೆ ಭಾಗವಹಿಸಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ನಾವೆಲ್ಲ ತಿಳ್ಕೊಂಡಿದ್ದೇವೆ ಅಂತ ನನಗನ್ನಿಸ್ತದೆ. ಇವೆಲ್ಲದರ ಹೊರತಾಗಿ ಕೂಡ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ನಮಗೆ ನೀಡಿದಂತಹ ಆಡಳಿತ, ಒಂದು ಸಣ್ಣ ಕಪ್ಪು ಚುಕ್ಕೆಯೂ ಇಲ್ಲದಂತೆ ನಮಗೆ ಮಾಡಿದ ಸೇವೆಗಳು, ಯೋಜನೆಗಳು, ಇದಕ್ಕೆಲ್ಲ ಒಂದು ಧನ್ಯವಾದ ಹೇಳುವಂತಹ ಸಂದರ್ಭ ಏಪ್ರಿಲ್ 26 ಅಂತ ನಮಗನ್ನಿಸ್ತದೆ. ಯಾಕೆ ಧನ್ಯವಾದ ಹೇಳಬೇಕು? ಒಂದು ಸಂದರ್ಭ ಇತ್ತು, ಮಹಿಳೆಯರು, ಯುವತಿಯರು ಚೆಂಬು ಹಿಡ್ಕೊಂಡು ಸೂರ್ಯ ಉದಯ ಆಗುವ ಮುಂಚೆ ಕಾಡು ಗುಡ್ಡೆಗೆ ಹೋಗಿ ಬಹಿರ್ದೆಸೆಗೆ ಹೋಗುವಂತಹ ಸಂದರ್ಭ ಇತ್ತು. ನಮ್ಮ ಮನೆಯ ಟಾಯ್ಲೆಟ್ 2 ದಿವಸ ಬ್ಲಾಕ್ ಆದರೆ ನಮಗೆ ಹೇಗೆ ಅನ್ನಿಸ್ತದೆ? ಈಗ ಅದನ್ನು ಆಲೋಚನೆ ಮಾಡಬೇಕು. ಅಂತಹ ಮಹಿಳೆಯರ ಮನೆಗಳಿಗೆ, ಪ್ರತಿಯೊಂದು ಮಹಿಳೆಗೂ ಒಂದು ಶೌಚಾಲಯವನ್ನು ಕಟ್ಟಿಕೊಡುವಂತಹ ಸಂಕಲ್ಪ ಪ್ರಧಾನಮಂತ್ರಿಯವರ ಮೊದಲ ಯೋಜನೆಯಾಗಿತ್ತು. ಅಂದರೆ ಆ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿದಂತಹ ಮೊದಲ ವ್ಯಕ್ತಿ ನಮ್ಮ ಪ್ರಧಾನಿಯಾಗಿದ್ದರು, ನರೇಂದ್ರ ಮೋದಿ ಆಗಿದ್ದರು. ಸ್ವಾತಂತ್ರ್ಯ ಬಂದ 60 ವರ್ಷಗಳಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಯೋಚನೆ ಬರಲಿಲ್ಲ. ಆ ಕಾರಣಕ್ಕೆ ನಾವೊಂದು ಅವರಿಗೆ ಧನ್ಯವಾದವನ್ನು ಹೇಳಲೇಬೇಕು. ಉಜ್ವಲ ಯೋಜನೆಯ ಮೂಲಕ ಮಹಿಳೆಯರ ಕಣ್ಣೀರನ್ನು ಒರೆಸಿದಂತಹ, ಮಹಿಳೆಗೆ ಬರುವಂತಹ ಬೇರೆ ಬೇರೆ ರೋಗಗಳಿಂದ ಮುಕ್ತಿ ಕೊಟ್ಟಂತಹ ನರೇಂದ್ರ ಮೋದಿ ಅವರಿಗೆ ನಾವು ಧನ್ಯವಾದವನ್ನು ಹೇಳಬೇಕು. ಅದನ್ನು ನಾಳೆ 26ನೇ ತಾರೀಕು ಮತಗಟ್ಟೆಯಲ್ಲಿ ನಾವು ಧನ್ಯವಾದವನ್ನು ಹೇಳುವಂತಹ ಕೆಲಸವನ್ನು ಮಾಡಬೇಕು. ಸುಕನ್ಯಾ ಸಮೃದ್ಧಿಯ ಮೂಲಕ ಹೆಣ್ಣು ಮಕ್ಕಳಿಗೆ 18 ವರ್ಷಗಳ ನಂತರ ಬೇರೊಂದು ಅವಕಾಶ ಇದೆ ಎನ್ನುವಂತಹ ಮುಕ್ತ ಶೌಚಾಲಯದ ತೊಂದರೆ ಯಾವ ರೀತಿ ಅದನ್ನು ಅನುಭವಿಸಿದ್ದಾರೆ ಅನ್ನುವಂಥದ್ದನ್ನು ಮನಗೊಂಡು ಅವತ್ತು ಅವರು ಸ್ವಚ್ಛ ಭಾರತದ ಅಭಿಯಾನದ ಮುಖಾಂತರ ಇಡೀ ದೇಶದಲ್ಲಿ ಶೌಚಾಲಯವನ್ನು ಮಾಡುವಂತಹ ಒಂದು ಕನಸನ್ನು ಕಂಡಿದ್ರು. ಅದು ಇವತ್ತು ಸಾಕಾರ ಆಗಿದೆ ಬಂಧುಗಳೇ. ಅಂತ ಹೇಳಿದ್ರೆ ಕೆಂಪುಕೋಟೆಯಲ್ಲಿ ನಿಂತು ಅಂತಹ ಮಾತನ್ನು ಮೋದಿಜಿಯವರು ಹೇಳಬೇಕು ಅಂತ ಹೇಳಿದ್ರೆ ಆ ರೀತಿ ಬೆಳೆದು ಬಂದದ ವ್ಯವಸ್ಥೆ ಇದ್ದದ್ರಿಂದ ಮಾತ್ರ ಅದು ಸಾಧ್ಯ ಬಂಧುಗಳೇ.
ನಮ್ಮೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ನಾರಿ ಶಕ್ತಿ, ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ತಾಯಂದಿರು ಸೇರಿದ್ದೇವೆ. ನಾಲ್ದಿನ ಚುನಾವಣೆ ಒಂದು ದೊಡ್ಡ ಯುದ್ಧ ಅಂತ ತಿಳ್ಕೊಳ್ಳೋಣ. ನಾವು ಹಾಕುವ ಒಂದು ಮತ ನಮ್ಮ ಬತ್ತಳಿಕೆಯಲ್ಲಿರುವಂತಹ ಬ್ರಹ್ಮಾಸ್ತ್ರ ಅಂತ ತೆಗೆದುಕೊಂಡು ಕೊನೆಯದಾಗಿ ನಮ್ಮ ಮತ ಮತ್ತು ಎಲ್ಲರ ಮತವನ್ನು ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆಗೆ ನಾವು ಹಾಕಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಾವೆಲ್ಲರೂ ಇಷ್ಟು ಹೇಳಿದ ನಂತರ ನನಗೆ ಒಂದು ಕವಿ ಹೇಳಿದ ಒಂದು ಮಾತು ನೆನಪು ಬರ್ತಾ ಇದೆ. ಹಲವು ಕಡೆ ನಾವು ಭಾಷಣವನ್ನು ಮಾಡ್ತೇವೆ, ಹಲವು ಕಡೆ ವಿಚಾರವನ್ನು ಮಂಡಿಸ್ತೇವೆ, ಆದರೂ ಕೂಡ ಕಾಂಗ್ರೆಸ್ಸಿನ ಗ್ಯಾರಂಟಿಯ ಬಗ್ಗೆ ಸ್ವಲ್ಪ ಒಲವು ನಮ್ಮ ತಾಯಂದಿರಿಗಿದೆ. ಯಾವುದೇ ಒಂದು ಗ್ಯಾರಂಟಿಗೆ ನಾವು ಆಮಿಷವನ್ನು ನಾವು ತೆರಳಬಾರ್ದು. ಅದರಿಂದ ಗ್ಯಾರಂಟಿ